श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम्। ಜಿಜ್ಞಾಸುಗಳೇ, ನಾವು ಆತ್ಮಬೋಧ ಎನ್ನುವಂತಹ ಭಗವತ್ಪಾದರ ಪ್ರಕರಣ ಗ್ರಂಥವನ್ನು ಇಟ್ಕೊಂಡು ಆತ್ಮಜ್ಞಾನವನ್ನ ಹಂತ ಹಂತವಾಗಿ ತಿಳಿಯುವುದಕ್ಕೆ ಪ್ರಯತ್ನದಲ್ಲಿದ್ದೇವೆ. ಇಷ್ಟು ಸಮಯದ 2 ತಿಂಗಳಿಗಿಂತ ಹೆಚ್ಚು ಸಮಯದ ಕಾಲಾವಧಿಯಲ್ಲಿ ನಾವು ಆತ್ಮನ ಬಗ್ಗೆ ಸಚ್ಚಿದಾನಂದ ನಿತ್ಯ ನಿರ್ಮಲತಾ ಅನ್ನುವುದು ಅವನ ಸ್ವಭಾವ ಎಂಬುದಾಗಿ ತಿಳಿದು ಅವನು ಅವಿಕಾರಿ, ಅವನನ್ನು ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಜ್ಞಾನ ಬೇಡ, ಅವನು ಸ್ವಯಂ ಜ್ಯೋತಿ ಸ್ವಯಂ ಪ್ರಕಾಶ ಎಂಬುದಾಗಿ ಇತರ ವಿಷಯ ಜ್ಞಾನಗಳಂತೆ ಬುದ್ಧಿಯಲ್ಲಿ ವೃತ್ತಿ ರೂಪದ ಜ್ಞಾನದಿಂದ ಅವನನ್ನು ಆತ್ಮವನ್ನು ತಿಳಿಯೋದಕ್ಕಾಗೋದಿಲ್ಲ ಅನ್ನೋದನ್ನೆಲ್ಲ ನೋಡಿ ಇದನ್ನ ಶ್ರವಣ ಮನನ ನಿಧಿಧ್ಯಾಸನದ ಮಾರ್ಗದ ಮೂಲಕ ಮನದಟ್ಟು ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡಿ, ಹಾಗೆ ಮನದಟ್ಟಾದ್ರೆ ಅಂದ್ರೆ ಪ್ರತಿ ಕ್ಷಣವೂ ನಾನು ಈ ಶರೀರೇಂದ್ರಿಯಾದಿಗಳು ನಾನಲ್ಲ, ಇದ್ರ ಒಳಗೆ ಯಾವುದಕ್ಕೂ ಸಂಬಂಧ ಇಲ್ಲದೆ ಇರುವಂತಹ ತೀರ ಒಳಗಡೆ ಇರುವುದು ನಾನು ಎಂಬುದಾಗಿ ನಾನು ಪ್ರತಿ ಕ್ಷಣವೂ ಹೇಳ್ತಾ ಹೇಳ್ತಾ ಈ ಶರೀರಕ್ಕಿರುವಂತಹ ಮುಪ್ಪು ಸಾವು ಇತ್ಯಾದಿಗಳು ನನಗಿಲ್ಲ, ಮನಸ್ಸು ಅನುಭವಿಸುವಂತಹ ಸುಖ ದುಃಖಗಳು ನನಗಿಲ್ಲ, ನನಗೆ ಆತ್ಮಕ್ಕಿಂತ ಬೇರೆಯಾದದ್ದು ಯಾವುದೂ ಇಲ್ಲ, ಎಲ್ಲವೂ ಆತ್ಮವೇ, ಆತ್ಮದಲ್ಲಿಯೇ ಎಲ್ಲವೂ ಇದೆ, ಎಲ್ಲದರಲ್ಲಿಯೂ ಆತ್ಮವಿದೆ ಎನ್ನುವಂತಹ ಸರ್ವಾತ್ಮ ಭಾವವನ್ನ ನಾನು ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದ ಮೂಲಕ ತಿಳ್ಕೊಂಡು ಹಾಗೆ ಆತ್ಮಜ್ಞಾನ ಆತ್ಮಸ್ವರೂಪ ಜ್ಞಾನ ಉಂಟಾಗಿದ್ದಾದರೆ ಅದಕ್ಕೆ ಜೀವನ್ಮುಕ್ತಿ ಸ್ಥಿತಿ ಅಂತ ಹೇಳ್ತೇವೆ. ಅಂಥವನಿಗೆ ಜೀವನ್ಮುಕ್ತರು ಅಂತ ಹೇಳ್ತೇವೆ. ನಾವು ಈ ಆತ್ಮಬೋಧ ಗ್ರಂಥ ಪ್ರಾರಂಭ ಮಾಡುವಾಗ್ಲೇನೆ ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಮುಕ್ತಿಗಾಗಿ ಅಂತ ಉದ್ದೇಶ ಹೇಳಿದ್ವಿ. ಮುಕ್ತಿಗಾಗಿ ತಿಳ್ಕೊಳ್ಬೇಕು, ಮುಕ್ತಿ ಪಡೆಯೋದಕ್ಕೆ ತಿಳ್ಕೊಳ್ಬೇಕು ಅಂತ. ಆತ್ಮಜ್ಞಾನದ ಮೂಲಕ ಮುಕ್ತಿಯನ್ನು ಪಡೀತೇವೆ ಅಂತ ಹೇಳಿದ್ರೆ ಸಾಧಾರಣವಾಗಿ ನಾವು ಅಂದುಕೊಂಡಂತೆ ಜನಸಾಮಾನ್ಯರು ವೇದಾಂತದ ಒಂದು ಸಂಸ್ಕಾರ ಇಲ್ಲದೆ ಇರುವಂತವ್ರು ಅನ್ಕೊಂಡಂತೆ ಯಾವುದೋ ಒಂದು ಲೋಕದಲ್ಲಿ ಹೋಗಿ ಮರಣದ ನಂತರ ಯಾವುದೋ ಒಂದು ಲೋಕದಲ್ಲಿ ಹೋಗಿ ವಾಸಿಸುವುದು ಅದು ಮುಕ್ತಿ ಅಂತ ಹೇಳಿದ್ರೆ ಅದಿಷ್ಟೇ ಅಲ್ಲ. ಅಲ್ಲಿ ಹೋಗುವುದು ಒಂದಿರಬಹುದನೋ, ಈ ಶರೀರದಾಗಿ ಇದ್ಕೊಂಡು ಇದೇ ಜಗತ್ತಿನಲ್ಲಿ ಇದ್ಕೊಂಡು ಇದೇ ಸಂಸಾರದಲ್ಲಿ ಇದ್ಕೊಂಡು ನಾವು ಯಾವ ಆನಂದವನ್ನ ನಾವು ಪರಮಾನಂದ ಬ್ರಹ್ಮಜ್ಞಾನ ಅಂತ ಹೇಳ್ತೀವೋ, ಬ್ರಹ್ಮಾನಂದ ಅಂತ ಹೇಳ್ತೀವೋ, ಆ ಆನಂದವನ್ನ ಸದಾ ಅನುಭವಿಸ್ತಾ ಇರುವಂತಹದ್ದು ಜೀವನ್ಮುಕ್ತ ಸ್ಥಿತಿ. ಆ ಜೀವನ್ಮುಕ್ತ ಸ್ಥಿತಿ ಹೇಗಿರ್ತದೆ ಅನ್ನೋದನ್ನು ನಾವು ಕಳೆದ ಕ್ಲಾಸಲ್ಲೂ ನಿನ್ನೆ ಕ್ಲಾಸಲ್ಲೂ ಅಥವಾ ಇವತ್ತಿನ ಕ್ಲಾಸಲ್ಲೂ ಮುಂದುವರಿಸ್ತೇವೆ. ನಿನ್ನೆ ಹೇಳಿದ್ದನ್ನ 3 ಶ್ಲೋಕಗಳು ಅದರ ಮುಂದುವರೆದ ಭಾಗ. ನಿನ್ನೆ ಶ್ಲೋಕದಲ್ಲಿ ಜೀವನ್ಮುಕ್ತರಾದಂಥವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ ಈ ಹಿಂದೆ ಹೇಳಿರುವಂತಹ ಉಪಾಧಿಗಳ ಅಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಈ ಉಪಾಧಿಗಳ ಗುಣಗಳನ್ನ, ಸ್ಥೂಲ ಶರೀರದ ಗುಣ ಮುಪ್ಪಾಗೋದು, ಸಾವು ಇತ್ಯಾದಿಗಳನ್ನ ಬಿಟ್ಟು, ಸೂಕ್ಷ್ಮ ಶರೀರದ ಗುಣ ಸುಖ ದುಃಖ ಸಂಕಲ್ಪ ವಿಕಲ್ಪಗಳು ಇತ್ಯಾದಿಗಳನ್ನ ಬಿಟ್ಟು, ಕಾರಣ ಶರೀರದ ಗುಣ ವಾಸನ ಅವೆಲ್ಲವನ್ನು ಬಿಟ್ಟು ಸಚ್ಚಿದಾನಂದ ರೂಪತ್ವಾತ್ ಸಚ್ಚಿತ್ ಆನಂದ ಸ್ವರೂಪದಲ್ಲಿ ಒಂದಾಗಿ ಭ್ರಮರ ಒಂದು ಕೀಟವು ಭ್ರಮರವನ್ನೇ ಧ್ಯಾನಿಸುತ್ತಾ ಭ್ರಮರವೇ ಆಗಿಬಿಡುವಂತೆ ನಾವು ಬ್ರಹ್ಮವನ್ನೇ ಧ್ಯಾನಿಸುತ್ತಾ ಬ್ರಹ್ಮವೇ ಆಗಿಬಿಡ್ತೇವೆ. ಅದು ಜೀವನ್ಮುಕ್ತ ಸ್ಥಿತಿ ಅಂತ ಹೇಳಿದೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ತೀರ್ಥ ಮೋಹಾರ್ಣವಂ ಹತ್ವ ರಾಗದ್ವೇಷಾದಿ ರಾಕ್ಷಸಾನ್ ಯೋಗಿ ಶಾಂತಿ ಸಮಾಯುಕ್ತ ಆತ್ಮಾರಾಮೋ ವಿರಾಜತೆ. ಹೀಗೆ ಜೀವನ್ಮುಕ್ತನಾದಂಥವನು ಮೋಹಾರ್ಣವನ್ನ ದಾಟಿ, ಮೋಹವೆಂಬ ಸಾಗರವನ್ನ ದಾಟಿ,
ಮೋಹ ಎಂಬ ಸಾಗರ ಅಂತ ಹೇಳಿದ್ರೆ ಈ ಶರೀರದ ಮೂಲಕ ಒಡನಾಟದಿಂದ ಉಂಟಾಗಿರುವಂತಹ ಒಂದು ಸಂಬಂಧಗಳ ಒಂದು ನಾನು ನನ್ನದು ಎನ್ನುವಂತಹ ಒಂದು ಭಾವನೆಯ ಒಂದು ತುಂಬಾ ವಿಶಾಲವಾದಂತಹ ಸಾಗರ. ಆ ನಾನು ನನ್ನದು ಅನ್ನುವಂತಹ ಅದು ಹೊರಟು ಹೋದ್ರೆ ಆ ಸಾಗರವನ್ನ ನಾವು ಆರಾಮವಾಗಿ ದಾಟಿದಂತೇನೆ. ಹಾಗೆ ಜೀವನ್ಮುಕ್ತನು ಮೋಹ ಸಾಗರವನ್ನು ದಾಟಿದವನಾಗಿ ರಾಗದ್ವೇಷಾದಿ ರಾಕ್ಷಸಾನ್ನ ಹತ್ವ ರಾಗ ದ್ವೇಷ ಎನ್ನುವಂತಹ ರಾಕ್ಷಸರನ್ನ ಸಂಹರಿಸಿ ಯೋಗಿ ಅಂದ್ರೆ ತನ್ನ ಆತ್ಮನಲ್ಲಿ ಏನೇ ನೆಲೆ ನಿಲ್ಲುವಂಥವನು, ಯಾವಾಗಲೂ ಹೊರಗಡೆಯ ಯಾವ ಇಂದ್ರಿಯ ಮನಸ್ಸುಗಳಲ್ಲಿಯೂ ಮನಸ್ಸನ್ನ ತೋಚದೇನೆ ತನ್ನ ಆತ್ಮದಲ್ಲಿ ಏನೇ ನೆಲೆ ನಿಲ್ಲುವಂಥವನು, ಶಾಂತಿ ಸಮಾಯುಕ್ತ ಶಾಂತ ಚಿತ್ತನಾಗಿ ಆತ್ಮಾರಾಮೋ ವಿರಾಜತೆ, ಆತ್ಮನಲ್ಲಿಯೇ ರಮಿಸುತ್ತಾ ಇರುತ್ತಾನೆ, ರಾರಾಜಿಸುತ್ತಿರುತ್ತಾನೆ ಅನ್ನೋದನ್ನು ನೋಡಿದ. ಬಾಹ್ಯ ನಿತ್ಯ ಸುಖಾಸಕ್ತಿಂ ಹಿತ್ವಾತ್ಮ ಸುಖ ನಿರ್ವೃತ್ತ ಘಟಸ್ಥೀಪವತ್ ಸ್ವಸ್ಥಃ ಸ್ವಾಂತರೇವ ಪ್ರಕಾಶತೆ. ಆ ಜೀವನ್ಮುಕ್ತನಾದಂಥವನನ್ನ ನೋಡಿದ್ರೆ ಅವನು ಎಲ್ಲರಂತೆ ಕಾಣ್ತಾನೆ. ಅವನಲ್ಲಿ ಏನೋ ನಾವು ಈಗ ಧಾರಾವಾಹಿಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ನೋಡುವಂತೆ ಈ ದೇವತೆಗಳನ್ನು ತೋರಿಸಿದಾಗ ಹಿಂದ್ಗಡೆಯಿಂದ ತುಂಬಾ ದೊಡ್ಡದಾಗಿ ಬೆಳಕು ಬರುವಂತಹದ್ದು ಹಾಗೇನು ಅವನಿಗೆ ಆಗೋದಿಲ್ಲ. ಅಥವಾ ತುಂಬಾ ಎತ್ತರದ ಗಾತ್ರ ಬರುವಂತಹದ್ದು ಹಾಗೇನಾಗೋದಿಲ್ಲ. ಹೊರಗಡೆಯಿಂದ ನೋಡಿದ್ರೆ ಏನ್ ವ್ಯತ್ಯಾಸ ಅವನಲ್ಲಿ ಕಾಣಿಸೋದಿಲ್ಲ. ಆದ್ರೆ ಅವನು ಒಳಗಡೆಯಿಂದ ಆತ್ಮಾರಾಮದಲ್ಲಿ ಹೊರಗಡೆ ಎಲ್ಲರ ತರ ವ್ಯವಹಾರ ಮಾಡ್ತಾ ಇದ್ರೂನು ಒಳಗಡೆ ಅವನಿಗೆ ಯಾವ ವ್ಯವಹಾರದಿಂದ ಏನು ಲಾಭ ನಷ್ಟ ಏನೂ ಆಗ್ಬೇಕಾಗಿರೋದಿಲ್ಲ. ಅದನ್ನ ಹೇಗೆ ಹೇಳ್ತಾರೆ ಅಂದ್ರೆ ಬಾಹ್ಯ ನಿತ್ಯ ಸುಖಾಸಕ್ತಿಂ ಹಿತ್ವ, ಹೊರಗಡೆಯ ಸುಖ ಆ ನಿತ್ಯ ಸುಖವನ್ನ ಬಿಟ್ಟು ಆತ್ಮಸುಖ ನಿವೃತ್ತ, ಆತ್ಮಸುಖದಲ್ಲಿ ಏನೇ ನಿಂತವನಾಗಿರುವಂಥವನು ಹೇಗೆ ಕಾಣ್ತಾನೆ ಅಂದ್ರೆ ಘಟಸ್ಥ ದೀಪವತ್ ಸ್ವಸ್ಥ ಸ್ವಾಂತರೇವ ಪ್ರಕಾಶತೆ. ಒಂದು ಗಡಿಗೆ ಒಳಗಡೆ ದೀಪವನ್ನ ಹಚ್ಚಿಟ್ರೆ ಆ ದೀಪವು ಗಡಿಗೆಯ ಒಳಗಡೆ ಭಾಗ ಬೆಳಗುವುದು ಮತ್ತು ಹೊರಗಡೆ ಇರುವಂಥವರಿಗೆ ಒಳಗಡೆ ಒಂದು ದೀಪ ಬೆಳಗುತ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ವೋ ಹಾಗೆ ಆ ಜೀವನ್ಮುಕ್ತನಾದಂಥವನು ಒಳಗಡೆ ಅವನು ಇಷ್ಟು ನಿರ್ಲಿಪ್ತನಾಗಿದ್ದಾನೆ ಈ ಉಪಾಧಿಗಳ ಬಗ್ಗೆ ಅನ್ನೋದನ್ನ ಗೊತ್ತೇ ಆಗೋದಿಲ್ಲ. ಎಲ್ಲರ ತರ ಊಟ ಮಾಡ್ತಾನೆ, ಎಲ್ಲರ ತರ ಮಲಗ್ತಾನೆ, ಎಲ್ಲರ ತರ ವ್ಯವಹಾರ ಕಾಣ್ತದೆ. ಆದ್ರೂ ಆ ವ್ಯವಹಾರಗಳಿಂದ ಅವನಿಗೆ ಏನ್ ಲಾಭ ನಷ್ಟ ಅನ್ನೋದು ಇರೋದಿಲ್ಲ. ಅದನ್ನ ಅವನ ಮೇಲೆ ಅವನ ಮನಸ್ಸಿನ ಮೇಲೆ ಯಾವ ಪರಿಣಾಮಗಳು ಬೀರೋದಿಲ್ಲ. ಇದನ್ನ ನಾವು ನೆನ್ಪಿಟ್ಕೊಳ್ಳೋದು. ಅವನು ಒಬ್ನು ಜ್ಞಾನಿ ಇದ್ದಾನೆ, ಜೀವನ್ಮುಕ್ತನಾಗಿದ್ದಾನೆ ಅನ್ನೋದು ಸುತ್ತಮುತ್ತಲು ಇರೋರು ನೋಡೋರಿಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೊಂದು ಚೆನ್ನಾಗಿ ದೃಷ್ಟಾಂತ ಕೊಡ್ತಾರೆ, ಘಟಸ್ಥ ದೀಪವತ ಅಂತ. ಘಟದ ಒಳಗಡೆ ಇರುವಂತಹ ದೀಪದಂತೆ ಅದು ಒಳಗಡೆ ಇರೋದನ್ನು ಬೆಳಗ್ತಾ ಇರ್ತದೆ ಹೊರತು ಹೊರಗಡೆ ಗೊತ್ತೇ ಆಗೋದಿಲ್ವೋ ಹಾಗೆ ಇವನು ಆತ್ಮಾರಾಮದಲ್ಲಿ ಒಳಗಡೆ ಆನಂದವಾಗಿ ಲೀನವಾಗಿರ್ತಾನೆ, ರಮಿಸುತ್ತಾ ಇರ್ತಾನೆ ಆತ್ಮನಲ್ಲಿ. ಹೊರಗಡೆ ಎಲ್ಲರ ತರ ವ್ಯವಹಾರ ಮಾಡಿದರೂ ಅವನಿಗೆ ಆ ವ್ಯವಹಾರದಿಂದ ಏನಾಗಬೇಕಾಗಿಲ್ಲ ಅನ್ನೋದು. ಇದೇ ವಿಚಾರ ಸರಣಿಯನ್ನ ಮುಂದುವರೆದು ಮುಂದಿನ 2 ಶ್ಲೋಕಗಳಲ್ಲಿ ಜೀವನ್ಮುಕ್ತ ಸ್ಥಿತಿಯನ್ನು ಹೇಳ್ತಾರೆ. ತುಂಬಾ ಚೆನ್ನಾಗಿ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಉಪಾಧಿಸ್ಥೋಪಿ ತದ್ಧರ್ಮೈ ಅಲಿಪ್ತೋ ವ್ಯೋಮವನ್ಮುನಿ ಮೂಢವತ್ತಿಷ್ಠೇದ ಅಸಕ್ತೋ ವಾಯುವಚ್ಚರೇತ್ ಅಂತ. ಉಪಾಧಿಸ್ಥ ಅಪಿ, ಉಪಾಧಿಗಳು ಅಂದ್ರೆ ನೆನ್ಪಿಟ್ಕೊಳ್ಳಿ, ಉಪಾಧಿ ತ್ರಿತಯ ಅಂತ ಹೇಳಿದ್ವಿ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಅವುಗಳ ಮಧ್ಯದಲ್ಲಿಯೇ ಇದ್ಕೊಂಡು ಅಂದ್ರೆ ಈ ಶರೀರದಲ್ಲಿ ಏನೇ ಇದ್ಕೊಂಡು ಅಲಿಪ್ತ ತದ್ಧರ್ಮೈ ಅಲಿಪ್ತ, ಆ ಉಪಾಧಿಗಳ ಧರ್ಮದಿಂದ ಅಲಿಪ್ತನಾಗಿ, ಆ ಉಪಾಧಿಗಳ ಧರ್ಮ ಇವನಿಗೆ ಸೋಂಕದಂತೆ, ಅಂದ್ರೆ ಉಪಾಧಿಯ ಯಾವ ಧರ್ಮವೂ ಇವನ ಮೇಲೆ ಪ್ರಭಾವ ಬೀಳೋದಿಲ್ಲ. ಅಂದ್ರೆ ಉಪಾಧಿ ಯಾವುದಿಲ್ಲಿ? ಶರೀರದ ಯಾವ ಧರ್ಮವೂ ಇವ್ರ ಮೇಲೆ ಪ್ರಭಾವ ಬೀಳೋದಿಲ್ಲ, ಹಾಗಿರ್ತಾನೆ ಅಂತ. ಅಲಿಪ್ತ ಅಂತ ಹೇಳಿ ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ವ್ಯೋಮವತ್, ಆಕಾಶದಂತೆ ಅಂತ. ಆಕಾಶದಂತೆ ಇರ್ತಾನೆ ಅಂದ್ರೆ ಏನರ್ಥ? ಇಲ್ಲಿ ದೃಷ್ಟಾಂತ ಗಮನಿಸಿ, ಚಮತ್ಕಾರವಾಗಿದೆ. ಆಕಾಶಕ್ಕೆ ಎಲ್ಲ ಧೂಳು ಕಣ ಅದು ಇದು ಎಲ್ಲ ಸೇರಿದಿ ಯಾವುದೋ ಕೆಲವೊಂದು ಬಾರಿ
ನೀಲಿ ಬಣ್ಣದಂತೆ ಇರ್ತದೆ, ಕೆಂಪು ಬಣ್ಣದಂತೆ ಕಾಣುತ್ತದೆ, ಹಳದಿ ಬಣ್ಣ ಆಗ್ತದೆ, ಹೀಗಾಗ್ತದೆ ಅಂತ ಅದಂತೆ ಕಾಣುತ್ತೆ. ಆದ್ರೆ ಆಕಾಶಕ್ಕೆ ಯಾವುದೇ ಬಣ್ಣ ಅಂಟ್ಕೊಂಡಿರೋದಿಲ್ಲ. ಕರೆಕ್ಟಾ? ನೋಡೋದಕ್ಕೆ ನಮಗೆ ಕೆಂಪು ಬಣ್ಣ, ಅರುಣೋದಯ ಬಣ್ಣ ಅಂತೆಲ್ಲ, ಅಥವಾ ಸ್ವಚ್ಛವಾದ ನೀಲಾಕಾಶ ಅಂತೆಲ್ಲ ಹೇಳ್ತೀವಿ, ಬಣ್ಣಗಳನ್ನ ಆಕಾಶದಲ್ಲಿ ಆರೋಪಿಸ್ತೇವೆ. ಆದ್ರೆ ಆಕಾಶಕ್ಕೆ ಯಾವ ಬಣ್ಣ ಅಂಟ್ಕೊಂಡಿರೋದಿಲ್ಲ. ಕರೆಕ್ಟಾ? ಹಾಗೇ ಇವನು ಆ ಶರೀರದಲ್ಲಿ ಇದ್ಕೊಂಡು ಶರೀರ ಧರ್ಮಗಳಿಂದ ಯಾವುದೇ ರೀತಿ ಇವನಿಗೆ ಸೋಂಕಿರೋದಿಲ್ಲ. ಆ ಶರೀರ ಧರ್ಮಗಳು ಇವನಿಗೆ ಪ್ರಭಾವ ಬೀಳೋದಿಲ್ಲ, ಲಿಪ್ತನಾಗೋದಿಲ್ಲ, ಅಂಟೋದಿಲ್ಲ ಅವನು. ಹಾಗಿರ್ತಾನೆ ಅಂತ. ನೀವು ಭಗವತ್ಪಾದರ ಜೀವನ ಚರಿತ್ರೆಯನ್ನ ಗಮನಿಸಿದ್ರೆ, ಭಗವತ್ಪಾದರಿಗೆ ಹಸ್ತಾಮಲ್ಕ ಅಂತ ಹೇಳಿ ಒಬ್ರು ಶಿಷ್ಯರು, ಅವರು ಸೇವೆಯನ್ನ ಮಾಡ್ಕೊಂಡಿದ್ರು ಅಂತ. ಬಟ್ಟೆ ಒಗೆಯೋದು, ತೋಟಕಾಚಾರ್ಯರು, ತೋಟಕರು ಬಟ್ಟೆ ಒಗೆಯೋದು ಇತ್ಯಾದಿಗಳನ್ನ ಮಾಡ್ತಾ ಇದ್ರು ಅಂತ ನೀವು ಜೀವನ ಚರಿತ್ರೆಯಲ್ಲಿ ಕೇಳಿರ್ತೀರಿ. ಬಟ್ಟೆ ಒಗೆಯೋದು ಅಂದ್ರೆ ಏನ್ ಗೊತ್ತೇನೋ, ಪ್ರತಿನಿತ್ಯದ ಬಟ್ಟೆ ಒಗೆಯೋದು ಅಂತ ಅಷ್ಟೇ ಅಲ್ಲ. ಭಗವತ್ಪಾದರಿಗೆ ಅತ್ಯಂತ ಬಿಡುವಿಲ್ಲದ, ವಿಶ್ರಾಂತ ಇಲ್ಲದ ಜೀವನ ಅವರದಾಗಿತ್ತು. ಕಾಲ್ನಡಿಗೆಯಲ್ಲಿ ನಿರಂತರವಾಗಿ ನಡೀತಾ ಇದ್ರು. ಪ್ರತಿಯೊಂದು ಇಡೀ ಭಾರತವನ್ನು 3 ಬಾರಿ ಸುತ್ತೋದು ಅಂದ್ರೆ ಸುಮ್ನೆ ಮಾತೇನು, ಕಾಲ್ನಡಿಗೆಯಲ್ಲಿ. ಹಾಗೆ ಅವರು ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ವೇದಾಂತ ಧರ್ಮವನ್ನ, ವೈದಿಕ ಧರ್ಮವನ್ನ ಪುನಃಸ್ಥಾಪನೆ ಮಾಡೋದಕ್ಕೆ ಸುತ್ತಾಡ್ತಾ ಇರುವಾಗ ಶರೀರ ಧರ್ಮದಂತೆ ಅವರಿಗೆ, ನಾವು ಇವತ್ತಿನ ಭಾಷೆಯಲ್ಲಿ ಯಾವುದಕ್ಕೆ ಪೈಲ್ಸ್ ಅಂತ ಹೇಳ್ತೀವಿ, ಹಾಗೆ ಅವರಿಗೆ ರಕ್ತಸ್ರಾವ ಪ್ರಾರಂಭವಾಯಿತು ಶರೀರ ಧರ್ಮವಾಗಿ. ಆದ್ರೂ ಅವರು ಹಾಗೇನೆ ಪಾಠ ಮಾಡ್ತಿದ್ರು ಮಕ್ಕಳಿಗೆ. ಹೀಗೆ ಉಟ್ಕೊಂಡಿರುವಂತಹ ಬಟ್ಟೆ ರಕ್ತಸ್ರಾವದಿಂದ ಒದ್ದೆ ಆದ್ರೆ ಅವ್ರು ಎದ್ದನ್ನಿಟ್ಬಿಟ್ಟು ಆ ಬಟ್ಟೆ ಬಿಟ್ಟು ಇನ್ನೊಂದು ಬಟ್ಟೆ ಉಟ್ಕೊಂಡು ಏನು ಹಾಗೇ ಇಲ್ಲ ಅನ್ನೋ ಥರ ಮತ್ತೆ ಪಾಠ ಮುಂದುವರಿಸ್ತಿದ್ರು. ಅಂತಹ ಬಟ್ಟೆಗಳನ್ನ ಈ ತೋಟಗಾಚಾರ್ಯರು ಶ್ರದ್ಧೆಯಿಂದ ಒಗೆದು, ತೊಳೆದು, ಒಣಗಿಸಿ ಸೇವೆ ಎಲ್ಲ ಮಾಡ್ತಾ ಇರುವಂಥದ್ದು. ಈ ಜೀವನ ನಾವು ಕೇಳ್ತೇವೆ. ಈ ಕಥೆಯಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಏನು ಅಂತ ಹೇಳಿದ್ರೆ, ಉಪಾಧಿಸ್ಥಃ ಅಪಿ ತದ್ಧರ್ಮೈ ಅಲಿಪ್ತಃ ಆಗಿದ್ರು ಭಗವತ್ಪಾದರು. ಶರೀರದಲ್ಲಿ ಏನೇ ಇದ್ಕೊಂಡು ಶರೀರ ಧರ್ಮದ ಪ್ರಕಾರ ನಿರಂತರ ವಿಶ್ರಾಂತಿ ಇಲ್ಲದ ಜೀವನ ಸಾಗಿಸಿರುವುದರಿಂದ ಶರೀರ ಅದರಲ್ಲಿ ಬಹಳ ಉಷ್ಣತೆ ಹೆಚ್ಚಾಗಿ ಕೊನೆಗೆ ರಕ್ತಸ್ರಾವ ಪ್ರಾರಂಭವಾಯಿತು ಕೂಡ. ತದುತ್ತರ ಶರೀರ ಧರ್ಮ ಹೇಗಿದೆ ಹಾಗೆ ಮಾಡುತ್ತೆ. ಶರೀರ ಧರ್ಮದಂತೆ ಅವರಿಗೆ ರಕ್ತಸ್ರಾವವಾದರೂ ಕೂಡ ಅವರು ಏನು ಆಗಿಯೇ ಇಲ್ಲ ಅನ್ನೋ ಥರ ಆ ಬಟ್ಟೆಯನ್ನು ಬಿಟ್ಟು ಇನ್ನೊಂದು ಬಟ್ಟೆ ಉಟ್ಕೊಂಡು ಮತ್ತೆ ಮುಂದೆ ಪಾಠ ಶುರು ಮಾಡ್ತಿದ್ರು. ಯಾಸ್ ಇಟ್ ಈಸ್, ಏನೋ ವಿಚಲಿತರಾಗದೇನೆ. ಜೀವನ್ಮುಕ್ತರು ಅಂದ್ರೆ ಹಾಗಿರ್ತಾರೆ. ಅದನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು. ಮತ್ತೆ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ವ ವಿನ್ಮೂಢವಸ್ಥಿಷ್ಠೇದ್, ಸರ್ವವಿತ್ ಎಲ್ಲವನ್ನೂ ಬಲ್ಲವರಾಗಿಯೂ ಮೂಢರಂತೆ, ಮೂರ್ಖರಂತೆ ಇರ್ತಾರೆ ಮೇಲ್ನೋಟಕ್ಕೆ ಅಂತ. ಪುನಃ ಭಗವತ್ಪಾದರ ಶಿಷ್ಯರಲ್ಲಿ ಒಬ್ಬನಾಗಿರುವಂಥವನು ತೋಟಕಾಷ್ಟಕನು, ಅವನು ವ್ಯವಹಾರ, ಅವನ ಮಾತು ಕತೆ ಎಲ್ಲ ನೋಡಿದ್ರೆ ಒಂಥರ ಹುಡುಗಾಟದ ಬುದ್ಧಿ, ಅಥವಾ ಅವನಿಗೇನ್ ಜ್ಞಾನ ಇಲ್ಲ, ಬಂಡೆಗಲ್ಲೋ ಥರ ದಡ್ಡ ಅನ್ನೋ ಥರ ಅವನಿಗೆಲ್ಲರೂ ವರ್ತಿಸ್ತಿದ್ರು. ಒಂದು ಘಟನೆ ಬರುತ್ತೆ, ಅವನು ಪಾಪ ಬಟ್ಟೆ ತೊಳೆಯೋದಕ್ಕೆ ಅಂತೆಲ್ಲ ನದಿಗೆ ಹೋಗಿರ್ತಾನೆ, ಕೆರೆಗೆ ಹೋಗಿರ್ತಾನೆ, ನೀರಿನ ಕಡೆ ಹೋಗಿರ್ತಾನೆ. ಮಧ್ಯಾಹ್ನದ ಪಾಠ ಆಗುವಾಗ ಭಗವತ್ಪಾದರು ಪಾಪ ಅವ್ನು ಬರ್ಲಿ ಅಂತ ಯೋಚನೆ, ದಾರಿ ಕಾಯ್ತಾ ಇರ್ತಾರೆ. ಅಲ್ಲಿರುವಂತಹ ಶಿಷ್ಯರು, ಗುರುಗಳೇ ಪಾಠ ಶುರು ಮಾಡ್ಬೋದು ಅಂತ ಹೇಳಿದಾಗ, ಇಲ್ಲ ಅವ್ನು ಬರ್ತಾನೆ ನೋಡೋಣ ಅಂತ ಹೇಳ್ತಾರೆ. ಅವಾಗ ಶಿಷ್ಯರು ಏನ್ ಹೇಳ್ತಾರೆ, ಗೋಡೆ ಇದೆ ಇಲ್ಲ ಗುರುಗಳೇ ಇಲ್ಲಿ, ಹೇಳಿ ಪಾಠ ಅಂತ. ಅಂದ್ರೆ ಏನರ್ಥ, ಅವರ ವಾಕ್ಯದ ಅರ್ಥ ಏನು ಅಂತ ಹೇಳಿದ್ರೆ, ಅವನ್ ಬಂದ್ರೂನು ಈ ಗೋಡೆ ಥರಾನೇ, ನೀವ್ ಹೇಳಿದ್ದು ಯಾವ ರೀತಿ ಈ ಗೋಡೆ ಒಳಗೆ ಹೋಗೋದಿಲ್ವೋ ಹಾಗೆ ನೀವ್ ಹೇಳಿರುವಂತಹ ತತ್ವಜ್ಞಾನ ಅವನ್ ತಲೆಗೂ ಹೋಗೋದಿಲ್ಲ ಅನ್ನೋದು ಅವ್ರ ಎಣಿಕೆ. ಆದ್ರಿಂದ ಇಲ್ಲಿ ಗೋಡೆ ಇದೆ ಇಲ್ಲ, ಈ ಗೋಡೆಗೆ ಅವನನ್ನು ತಿಟ್ಕೊಂಡು ಹೇಳಿ ನೀವು, ಪರವಾಗಿಲ್ಲ ಅಂತ ಅವನು ಹೇಳ್ತಾರೆ. ಆವಾಗ ಭಗವತ್ಪಾದರಿಗೆ ಗೊತ್ತಾಗ್ತದೆ ಇವ್ರ ಮರ್ಮ. ಸರಿ, ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅವನು ಆ ತೋಟಕ ಬಂದ ಮೇಲೆ, ನೋಡೋ ಇವರೇನು ನಿನ್ ಬಗ್ಗೆ ಹೀಗೆ ಹೇಳಿದ್ರು ಅಂತ ಹೇಳಿದಾಗ, ಅವನು ಆವಾಗ ಭಗವತ್ಪಾದರನ್ನ
ತೋಟಕ ವೃತ್ತದಲ್ಲಿ ಸ್ತೋತ್ರ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಶ್ಲೋಕದ ಮೂಲಕವೇನೆ ಇಷ್ಟು ದಿವಸ ಭಗವತ್ಪಾದರು ಏನೇನೇನೇನೇನ್ ಪಾಠ ಮಾಡಿದ್ರೋ ಆ ಎಲ್ಲ ಪಾಠವನ್ನ ಆ ಶ್ಲೋಕದಲ್ಲಿಯೇನೆ ಅಳವಡಿಸಿಕೊಂಡು ಆ ಶ್ಲೋಕದ ಮೂಲಕವೇನೆ ಪಾಠ ಪುನಃ ಒಪ್ಪಿಸದೆ ಅನ್ನೋ ತರಾನು ಆ ಶ್ಲೋಕವನ್ನು ನಾವು ಕಾಣ್ತೇವೆ. ಅಂದ್ರೆ ವೇದಾಂತದ ತತ್ವಗಳನ್ನು ಒಳಗಡೆ ಪೋಣಿಸಿ ಸ್ತೋತ್ರವನ್ನ ತತ್ಕ್ಷಣದಲ್ಲಿ ನಿರರ್ಗಳವಾಗಿ ಹೇಳುವಷ್ಟು ಸಾಮರ್ಥ್ಯ ಅವನಲ್ಲಿದ್ರೂನುವೆ ಮೇಲ್ನೋಟಕ್ಕೆ ಹೇಗಿರ್ತಿದ್ದ ಅವನು ಅಂತ ಹೇಳಿದ್ರೆ ಅಕ್ಕಪಕ್ಕದವರು ಅವನಿಗೆ ದಡ್ಡ, ಮೂಢ, ಮೂರ್ಖ ಅಂತ ಭಾವಿಸ್ತಾ ಇದ್ರು. ಹಾಗಿರ್ತಿದ್ದ ಅಂತ. ಜೀವನ್ಮುಕ್ತರು ಅಂದ್ರೆ ಹಾಗೆ. ನಾವು ಹಸ್ತಾಮಲಕರ ಕಥೆಯನ್ನು ನೋಡ್ತೀವಿ. ಹುಟ್ಟಿದಾಯಿಂದ ಪಾಪ ಅವನು ಏನಂದ್ರೆ ಏನೋ ಮಾತೇ ಆಡಿರ್ಲಿಲ್ಲ. ಅವನ ತಂದೆ ಇವನು ಹುಚ್ಚಾಗಿದ್ದಾನೆ, ಉದಾಹರಣೆ ಸುಮ್ನೆ ಮನೆಯಲ್ಲಿ ಇಟ್ಕೊಂಡು ಇವನಿಗೆ ಊಟ ಹಾಕಿದ್ರೆ ಯಾರ ನಂತರ ಮದುವೆನೂ ಆಗೋದಿಲ್ಲ, ಏನೂ ಆಗೋದಿಲ್ಲ, ಹಾಗಾಗಿ ಸುಮ್ನೆ ಇವನಿಗೆ ಯಾವ್ದೋ ಒಂದು ಆಶ್ರಮ ಕಟ್ಬಿಡೋಣ ಅಂತ ಹೇಳಿ ಅಟ್ಟಿಸ್ಬಿಡೋಣ ಅಂತ ಯೋಚನೆ ಮಾಡಿ ಗುರುಗಳ ಹತ್ರ ಹೋಗಿ ಹೇಳಿದ್ರೆ, ಗುರುಗಳ ಎದುರುಗಡೆ ಬಂದ ತಕ್ಷಣ ಇವನು ವೇದಾಂತವನ್ನ ಅಂಗೈಯಲ್ಲಿರೋ ನೆಲ್ಲಿಕಾಯಿಯಷ್ಟು ಸ್ಪಷ್ಟವಾಗಿ ವಿವರಿಸಿದ್ದರಿಂದ ಅವನಿಗೆ ಹಸ್ತಾಮಲಕ ಅಂತ ಹೆಸರು ಕೊಟ್ಟರು. ಆಮಲಕ ಅಂದ್ರೆ ನೆಲ್ಲಿಕಾಯಿ. ಅಂದ್ರೆ ಏನರ್ಥ? ಜೀವನ್ಮುಕ್ತರು ಅಂದ್ರೆ ಹಾಗಿರ್ತಾರೆ. ಸರ್ವವಿತ್ ಮೂಢವರ್ಸ್ ತಿಷ್ಠೇತ್, ಎಲ್ಲವನ್ನೂ ಬಲ್ಲವರಾಗಿಯೂ ಮೂಢರಂತೆ ಕಾಣ್ತಾರಂತೆ. ನಾನೊಂದಿಲ್ಲಿ ಘಟನೆಯನ್ನ ನೆನಪಿಸ್ಬೋದು. ಆ ಘಟನೆಯ ಪ್ರತ್ಯಕ್ಷದರ್ಶಿ ನಾನಲ್ಲ, ಅಲ್ಲಿ ಪ್ರತ್ಯಕ್ಷದರ್ಶಿ ಇರೋರು ನನಗೆ ಹೇಳಿದ್ದು. ಡೆಲ್ಲಿನಲ್ಲಿ ಒಂದು ವೇದಾಂತ ಸಮ್ಮೇಳನ ಏನೋ ನಡೀತಾ ಇದೆ. ಆ ಸಮ್ಮೇಳನ ಡೆಲ್ಲಿನಲ್ಲಿ ಅಂತಂದ್ರೆ ನಗರದಿಂದ ಆಚೆ ಸ್ವಲ್ಪ ದೂರದಲ್ಲಿ ಯಾವುದೋ ಒಂದು ಆಶ್ರಮದಲ್ಲಿ. ಆ ಆಶ್ರಮದಲ್ಲಿ ಹೋಗಿ ಪಾಠ ಎಲ್ಲ ಸಮ್ಮೇಳನ ಕಾನ್ಫರೆನ್ಸ್ ಎಲ್ಲ ಮಾಡಬೇಕು. ಆಮೇಲೆ ಸಾಯಂಕಾಲ ವಾಪಸ್ ಉಳ್ಕೊಳ್ಳೋದಕ್ಕೆ ದಿಲ್ಲಿಗೆ ಬರ್ಬೇಕು. ಒಂದು 16-18 ಕಿಲೋಮೀಟರ್, 20 ಕಿಲೋಮೀಟರ್ ಎಷ್ಟೋ ಒಂದು ದೂರ ಪ್ರಯಾಣ ಮಾಡ್ಬೇಕು. ಅಲ್ಲಿರುವಂಥವ್ರು ಎಲ್ರು ತುಂಬಾ ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಅಲ್ಲಿಂದ ಇಲ್ಲಿಂದ ಬೇರೆ ಬೇರೆ ಪಾಠಶಾಲೆ ಗುರುಗಳು ಅಲ್ಲಿ ತುಂಬಾ ದೊಡ್ಡ ದೊಡ್ಡವರೆಲ್ಲ ಬಂದಿದ್ರು. ಅವ್ರ ಮಧ್ಯದಲ್ಲಿ ಒಬ್ಬನು ಏನ್ ಅಷ್ಟೊಂದು ಬಟ್ಟೆ ಚೆನ್ನಾಗಿಲ್ಲ, ಕೊಳಕು ಬಟ್ಟೆ, ನೀಟಾಗಿ ಟ್ರಿಮ್ ಆಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡಿಲ್ಲ, ಹಾಗೆ ಹೀಗೆ ಇದ್ದಾರೆ. 2 ದಿವಸ ಆಯ್ತು, ಏನಂದ್ರೆ ಏನೋ ಮಾತೇ ಆಡ್ತಾ ಇಲ್ಲ ಅವರು ಅಂಥವ್ರು. ಇರೋರೆಲ್ಲ ಇವ್ರಿಗೆ ನೋಡಿ ಬಹಳ ಆಶ್ಚರ್ಯ. ಯಾಕೆ ಬಂದಿದ್ದಾರೆ ಇವರು? ಈ ಸಮ್ಮೇಳನಕ್ಕೂ ಇವ್ರಿಗೂ ಏನ್ ಸಂಬಂಧ? ಬಂದಾಗಿಂದ ನೋಡ್ತಿದೀವಿ, ಒಂದು ವಿಷಯ ಮಂಡನೆ ಮಾಡ್ತಾ ಇಲ್ಲ, ಮಂಡಿಸಿದ ವಿಷಯಕ್ಕೆ ಖಂಡನೆನೂ ಮಾಡ್ತಾ ಇಲ್ಲ. ಏನ್ ಕೆಲಸ ಇವರು? ಯಾಕೆ ಬಂದಿದ್ದಾರೆ ಅಂತ ಒಬ್ರಿಗೆ ಕುತೂಹಲ ಆಯ್ತು. ಏನು ಅಂತ ಹೇಳಿ ಕೇಳೋದು ನೋಡಿದಾಗ ಪಕ್ಕದಲ್ಲಿ ಸುಮ್ನೆ ಬೇಡ, ಅವ್ರಿಗೆ ತಡಬೇಡಿ, ಸುಮ್ನೆ ಪಾಪ ಇರ್ಲಿ ಅಂತ. ಇವರು ಏನೋ ಇರ್ಲಿ ಬಿಡು ಅಂತ ಹೇಳಿ ಅನ್ಕೊಂಡು ಸುಮ್ನೆ ಕೂತು. 3ನೇ ದಿವಸ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಏನ್ ಮಾತನಾಡಿದ್ರು ಅಂತಂದ್ರೆ, ಅವ್ರ ಜವಾಬ್ದಾರಿ ಹೇಗಿತ್ತು ಅಂತ ಹೇಳಿದ್ರೆ, ಇಡೀ ಸಮ್ಮೇಳನದ ಕಾನ್ಫರೆನ್ಸಿನ ಒಂದು ಅಬ್ಸರ್ವರ್ ತರ ಅವ್ರು ಇದ್ಕೊಂಡ್ಬಿಟ್ಟು, ಅಬ್ಸರ್ವರ್ ಅವರ ಒಂದು ಪಾಯಿಂಟ್ ಔಟ್ ಗಳನ್ನು ಹೇಳ್ಬೇಕಲ್ಲ, ಹಾಗೆ ಸಮ್ಮೇಳನದಲ್ಲಿ ಯಾರು ಏನ್ ಮಾತಾಡಿದ್ರು, ಆ ಮಾತಿನಲ್ಲಿ ಗುಣ ಯಾವ್ದಿತ್ತು, ಆ ಮಾತಿನಲ್ಲಿ ದೋಷ ಯಾವ್ದಿತ್ತು, ಅದೆಲ್ಲವನ್ನು ನಿರರ್ಗಳವಾಗಿ ಭಾಷ್ಯವಾಕ್ಯಗಳ ಸಮೇತವಾಗಿ ಅಲ್ಲಿ ಎದುರುಗಡೆ ಟಕ 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 ಅಂತ ಅವರು ಹೇಳಿದರು. ಈ ವ್ಯಕ್ತಿಗೆ ಬಹಳ ಶಾಕ್ ಅಂದ್ರೆ ಶಾಕ್. ಏನದು ಅಂತ ಬಹಳ ಶಾಕ್. ಆಮೇಲೆ ಕಾನ್ಫರೆನ್ಸ್ ಮುಗಿದ್ಮೇಲೆ ವಾಪಸ್ ಹೋಗ್ಬೇಕಾದ್ರೆ, ಇವರು ನಿನ್ನೆ ಅವ್ರ ಬಗ್ಗೆ ನಾನು ಯೋಚನೆ ಮಾಡಿ ತಪ್ಪಾಯ್ತಲ್ಲ ಅಂತ ಅವ್ರ ಬಗ್ಗೆ ಮಾತಾಡ್ಸೋಣ, ತಿಳ್ಕೊಳ್ಳೋಣ ಅಂತೇಳಿ ಅವರಿಗೆ, ಗುರುಗಳೇ ನಾನು ಹೀಗೆ ಅನ್ಕೊಂಡಿದ್ದೆ, ತಪ್ಪಾಯ್ತು ಅಂತ ಹೇಳಿ, ಆಮೇಲೆ ಏನ್ ನಿಮ್ ಹೆಸರು, ಎಲ್ಲಿಂದ ಬಂದ್ರಿ, ಹೀಗೆಲ್ಲ ಕೇಳೋದಕ್ಕೆ ಶುರು ಮಾಡಿ. ಅವ್ರೇನ್ ಹೇಳಿದ್ರು, ಏನ್ ನಿಮ್ ಹೆಸರು ಅಂತ ಕೇಳಿದ್ರು. ಅದಕ್ಕೆ ಅವ್ರೇನು ಉತ್ತರ ಕೊಟ್ರು ಗೊತ್ತೇನು? ಮಾರ್ಮಿಕವಾದಂತಹ ಉತ್ತರ. ಯಾವುದನ್ನ ಬೇಡ ಅಂತ ಹೇಳಿ ಎಲ್ಲವನ್ನೂ ಬಿಟ್ಟು ಬಂದಿದ್ದೇನೋ ಅದನ್ನ ತಗೊಂಡು ನಿನಗೇನಾಗ್ಬೇಕಾಗಿದೆ ಅಂತ ಕೇಳಿದ್ರು. ಯಾವುದನ್ನ ಬೇಡ ಅಂತ ಹೇಳಿ ಬಿಟ್ಟು ಬಂದಿದ್ದೇನೋ ಅದನ್ನ ತೆಗೆದುಕೊಂಡು ನಿನಗೇನಾಗ್ಬೇಕಾಗಿದೆ ಅಂತ. ಅಂದ್ರೆ ನನಗೆ ಹೆಸರು, ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಹೆಸರು ಅಂದ್ರೆ ಶರೀರಕ್ಕೆ ತಾನೇ ಇರೋದು. ಈ ಶರೀರಕ್ಕೆ ಬಂದಿರುವಂತಹ ಹೆಸರು ಇತ್ಯಾದಿಗಳು, ಆಮೇಲೆ ಇದು ಯಾವುದು ಅಂದ್ರೆ ಉಪಾಧಿಗಳು ಯಾವುದು ಬೇಡ ಅನ್ನೋದನ್ನೆಲ್ಲವನ್ನು ಬಿಟ್ಬಿಟ್ಟು, ಅಂದ್ರೆ ತ್ಯಾಗ ಮಾಡಿ ನಾನು ಇದ್ರಾಗ ಅದನ್ನ ತಗೊಂಡು ನಿನ್ಗೆ ಏನಾಗ್ಬೇಕಾಗಿದೆ ಅಂತ ಕೇಳಿದ್ರು. ಅಂದ್ರೆ ಅವರು ಆ ಹಂತದ ಆ ಸ್ಥಾಯಿಯಲ್ಲಿ ಇದ್ರು ಅಂತ ಜೀವನ್ ಮುಕ್ತರು ಅಂತ ನಾವು ಹೇಳ್ಬಹುದು. ಅದ ಪಾಯಿಂಟ್ ಏನಿಲ್ಲಿ ಅಂತ ಹೇಳಿದ್ರೆ, ಸರ್ವವಿನ್ ಮೂಢವಸ್ತಿಷ್ಠೇತ್, ಎಲ್ಲವನ್ನು ಬಲ್ಲವನಾಗಿ ಮೂಢರಂತೆ, ಮೂರ್ಖನಂತೆ, ದಡ್ಡನಂತೆ
ಕಾಣ್ತಾನೆ ಹೊರ ಜಗತ್ತಿಗೆ ಅಂತ ಹೇಳ್ತಾ ವಾಯುವಚ್ಚರೇತ್ ಅಂತ ಹೇಳ್ತಾನೆ. ವಾಯುವಚ್ಚರೇತ್ ಅಂತ ಹೇಳಿದ್ರೆ ವಾಯುವಿನಲ್ಲಿ ಸುಗಂಧ ದುರ್ಗಂಧಗಳು ಅಂತ ಎಷ್ಟು ಸೇರಿದ್ರು ವಾಯು ತನ್ನ ಗುಣವನ್ನ ಬಿಟ್ಕೊಡೋದಿಲ್ಲ. ಆ ವಾಯು ಸುಗಂಧ ದುರ್ಗಂಧಗಳು ವಾಯುವಿಗೆ ಪರ್ಮನೆಂಟ್ ಆಗಿ ಲೇಪ ಆಗೋದಿಲ್ಲ. ಸ್ವಲ್ಪ ಹೊತ್ತು ಅಲ್ಲಿವರೆಗೆ ಹೋಗೋರಿಗೆ ಇರ್ತದೆ, ಆಮೇಲೆ ಮತ್ತೆ ವಾಯು ಅದನ್ನೆಲ್ಲವನ್ನು ಬಿಟ್ಟು ತನ್ನಷ್ಟಕ್ಕೆ ತಾನೇ ಸ್ವತಂತ್ರವಾಗಿ ಇರ್ತದೆ. ಹಾಗೆ ವಾಯು ವಚ್ಚರೇತ್ ಅಂತ ಹೇಳ್ತಾರೆ. ಉಪಾಧಿಸ್ಥೋಪಿ ತದ್ಧರ್ಮೈ, ಶರೀರಾದಿಗಳಲ್ಲಿಯೇ ಇದ್ದುಕೊಂಡು ಆ ಧರ್ಮಗಳಿಂದ ಅಲಿಪ್ತನಾಗಿ ವ್ಯೋಮವನ್ಮುನಿ, ಆಕಾಶದಂತೆ ಅಂದ್ರೆ ಧೂಳು ಇತ್ಯಾದಿಗಳ ಒಂದು ಆರೋಪ, ಅದರ ಮೇಲೆ ಬಣ್ಣ ಇತ್ಯಾದಿ ಆರೋಪ ಬಂದರೂ ಆ ಯಾವುದು ಅದಕ್ಕೆ ಅಂಟದಂತೆ ಇರುತ್ತಾರೆಯೋ ಹಾಗೆ ಇರುವುದು. ಮತ್ತು ಸರ್ವ ವಿನ್ಮೂಢ ವಸ್ತಿಷ್ಠೇತ್, ಎಲ್ಲವನ್ನು ಬಲ್ಲವನಾಗಿ ಮೂಢನಂತೆ ಇರುವುದು. ವಾಯುವಚ್ಚರೇತ್, ಸುಗಂಧ ದುರ್ಗಂಧಗಳು ವಾಯುವಿಗೆ ಅಂಟದಂತೆ ನೋಡ್ಕೊಳ್ಳುವುದು. ಹಾಗೆ ಇರ್ತಾರೆ ಜೀವನ್ಮುಕ್ತರು ಅಂತ ಈ ಶ್ಲೋಕದ ಮೂಲಕ ನೋಡಿದ್ವಿ. ಮುಂದಿನ ಶ್ಲೋಕ ಇದನ್ನೇ ಮುಂದುವರಿಸಿ ಹೇಳುವಂತಹದ್ದು. ಉಪಾಧಿ ವಿಲಯಾದ್ ವಿಷ್ಣು ನಿರ್ವಿಶೇಷಂ ವಿಷೇನ್ಮುನಿ ಜಲೆ ಜಲಂ ವಿಯದ್ವ್ಯೋಮ್ನಿ ತೇಜಸ್ತೇಜಸಿ ವಾ ಯಥಾ ಅಂತ. ಸರಿ, ಇವರು ಈಗಾಗಲೇ ಜೀವನ್ ಮುಕ್ತರು ಅಂದ್ರೆ ಜೀವಂತವಾಗಿದ್ದಾರೆ, ಆದ್ರೆ ಮುಕ್ತರಾಗಿದ್ದಾರೆ. ಹಾಗಾದ್ಮೇಲೆ ಇವರು ಶರೀರ ಇತ್ಯಾದಿಗಳು ಹೋದ್ಮೇಲೆ ಅಂದ್ರೆ ಇವರಿಗೆ ಅವಸಾನವಾದ್ಮೇಲೆ ಮರಣವಾದ ಮೇಲೆ ಏನಾಗ್ತದೆ ಅಂತ ಕೇಳಿದ್ರೆ ಏನೂ ಆಗೋದಿಲ್ಲ. ಜಲೆ ಜಲಂ ವಿಯದ್ವ್ಯೋಮ್ನಿ ತೇಜಸ್ತೇಜಸಿ ವಾ ಯಥಾ ಅಂತ ಹೇಳ್ತಾರೆ. ನೀರು ನೀರಿನಲ್ಲಿ ಸೇರಿದಂತೆ ಅಂತ. ನೀರಿನಲ್ಲಿ ಸೇರೋದು ಅಂದ್ರೆ ನದಿ ನೀರು ಸಮುದ್ರದ ನೀರಿನಲ್ಲಿ ಸೇರಿದಂತೆ. ಸೇರಿದ್ಮೇಲೆ ಏನಾಗುತ್ತೆ, ಎಲ್ಲ ಒಂದೇ ನೀರು ಆಗ್ತದೆ. ಸಮುದ್ರ ಸೇರಿದ್ಮೇಲೆ ಇದು ನದಿ ನೀರು ಇದು ಸಮುದ್ರದ ನೀರು ಅಂತ ನಾವು ಬೇರ್ಪಡಿಸಿ ಹೇಳೋದಕ್ಕಾಗ್ತದೇನು? ಆಗೋದಿಲ್ಲ. ಹಾಗೆ ವಿಯದ್ವ್ಯೋಮ್ನಿ, ಆಕಾಶದಲ್ಲಿ ಆಕಾಶವು ಲಯವಾದಂತೆ. ಆಕಾಶದಲ್ಲಿ ಆಕಾಶ ಲಯ ಆಗೋದೇನಂದ್ರೇನು ಅಂದ್ರೆ ಘಟಾಕಾಶ ಮಹಾಕಾಶ ಅಂತ ಹೇಳಿ ನಾವು ನೋಡ್ತೇವೆ. ಒಂದು ಗಡಿಗೆ ಇಟ್ಕೊಂಡ್ಬಿಟ್ಟು ಗಡಿಗೆಯ ಉಪಾಧಿಯನ್ನ ಇಟ್ಟುಕೊಂಡು ಗಡಿಗೆಯ ಒಳಗಡೆ ಇರುವ ಆಕಾಶಕ್ಕೆ ಘಟಾಕಾಶ ಅಂತ ಹೆಸರು. ಆ ಉಪಾಧಿ ಇರೋವರೆಗೂ ಅದಕ್ಕೆ ಘಟಾಕಾಶ. ಉಪಾಧಿ ಹೊರಟು ಹೋದ ಮೇಲೆ ಗಡಿಗೆ ಒಡೆದ ಮೇಲೆ ಹೊರಗಡೆ ಇರುವ ಮಹಾಕಾಶದ ಜೊತೆಗೆ ಅದು ಒಂದಾಯ್ತು. ಕರೆಕ್ಟಾ? ಹಾಗೇನೆ ಉಪಾಧಿ ವಿಲಯಾತ್, ಈ ಶರೀರ ಎಂಬಂತಹ ಉಪಾಧಿ ಲಯವಾದ ಮೇಲೆ ಮರಣ ಆದ ಮೇಲೆ ವಿಷ್ಣು ನಿರ್ವಿಶೇಷಂ ವಿಷೇತ್, ನಿರ್ವಿಕಾರವಾದ ನಿರ್ಗುಣವಾದಂತಹ ವಿಷ್ಣುವಿನಲ್ಲಿ, ವಿಷ್ಣು ಅಂದ್ರೆ ವಿಷ್ಣು ಮೂರ್ತಿ ಅಂತಲ್ಲ, ಇಲ್ಲಿ ಎಲ್ಲ ಕಡೆಯೂ ವ್ಯಾಪಿಸಿರುವುದರಿಂದ ವಿಷ್ಣು ಅಂತ ಹೆಸರು. ನಿರ್ವಿಶೇಷ ಅನ್ನೋದು ಅದಕ್ಕೆ ಹೇಳಿದ್ದಲ್ಲಿ. ನೀವೇನಾದ್ರೂ ತ್ರಿಮೂರ್ತಿಗಳಲ್ಲಿ ಒಂದಾಗಿರುವ ವಿಷ್ಣುಮೂರ್ತಿ ಅಂತ ಭಾವಿಸ್ಕೊಂಡಿದ್ದೀರಾ? ಹಾಗಲ್ಲ, ನಿರ್ವಿಶೇಷವಾದ ವಿಷ್ಣುವಿನಲ್ಲಿ ಒಂದಾಗ್ತಾನೆ ಅಂತ. ವಿಷ್ಣು ಅಂದ್ರೆ ವ್ಯಾಪಿಸನು, ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುವನು ಅನ್ನೋ ಅರ್ಥದಲ್ಲಿ. ಹಾಗೆ ಜಲೆ ಜಲಂ, ನದಿ ನೀರು ಸಮುದ್ರದಲ್ಲಿ ಒಂದಾದಂತೆ, ವಿಯದ್ವ್ಯೋಮ್ನಿ, ಆಕಾಶವು ಆಕಾಶದಲ್ಲಿ ಒಂದಾದಂತೆ ಅಂದ್ರೆ ಘಟಾಕಾಶವು ಮಹಾಕಾಶದಲ್ಲಿ ಒಂದಾದಂತೆ, ತೇಜಸ್ ತೇಜಸ್ಸಿ ವಾಯತಃ, ತೇಜಸ್ಸು ತೇಜಸ್ಸಿನಲ್ಲಿ ಒಂದಾದಂತೆ, ಹೇಗೆಯೋ ಹಾಗೆ ಅಂತ. ಅಂದ್ರೆ ಜೀವನ್ಮುಕ್ತನಾಗಿರುವಂಥವನು ಶರೀರದ ಒಂದು ಇನ್ನು ಎಷ್ಟು ಒಂದು ಪ್ರಾರಬ್ಧ ಅನ್ನೋದು ಬಾಕಿ ಇದೆಯೋ ಅಲ್ಲಿವರೆಗೂ ಆ ಶರೀರ ಇರುತ್ತೆ. ಇವನೀಗಾಗಲೇ ಮುಕ್ತನಾಗಿರ್ತಾನೆ. ಶರೀರದ ಮೇಲಿರುವ ವ್ಯಾಮೋಹ ನಾನು ನನ್ನದು ಅನ್ನೋದು ಎಲ್ಲವನ್ನು ಬಿಟ್ಟವನಾಗಿರ್ತಾನೆ. ಆ ಶರೀರದಿಂದ ಏನೂ ಆಗಬೇಕಾಗಿಲ್ಲ. ಆದ್ರೂ ಪ್ರಾರಬ್ಧ ಅಂತ ಎಷ್ಟು ದಿವಸ ಇರ್ತದೆ ಅಲ್ಲಿವರೆಗೂ ಅವನು ಶರೀರ ಸಹಿತವಾಗಿರ್ತಾನೆ. ಯಾವಾಗ ಅವನ ಪ್ರಾರಬ್ಧ ಮುಗಿಯಿತೋ ಆವಾಗ ಅವನು ಶರೀರ ಬಿಡ್ತಾನೆ, ಬಿದ್ದೋಗುತ್ತೆ, ಶರೀರ ಲಯವಾಗುತ್ತೆ, ಅಂದ್ರೆ ಅದನ್ನ ಮರಣ ಹೊಂದುತ್ತಾನೆ ಅವನು. ಆವಾಗ ಅವನು ಘಟಾಕಾಶವು ಘಟೆಯು ಒಡೆದ ಮೇಲೆ, ಘಟವು ಒಡೆದ ಮೇಲೆ ಹಾಗೆ ಮಹಾಕಾಶದಲ್ಲಿ ಒಂದಾಗ್ತದೆಯೋ ಹಾಗೆ ಅವನ ಆತ್ಮವು ಪರಮಾತ್ಮನಲ್ಲಿ ಒಂದಾಗ್ತದೆ. ಅವನೀಗಾಗಲೇ ಶರೀರ ಇರುವಾಗಲೂ ಇದ್ದಾನೆ, ಒಂದಾಗಿದ್ದಾನೆ. ಆದ್ರೆ ಪ್ರಾರಬ್ಧ ಇರೋವರೆಗೂ ಶರೀರ ಜೊತೆಗಿದ್ದಾನೆ.
ಪ್ರಾರಬ್ಧ ಹೋಗೋದ್ರೆ ಶರೀರ ಬಿದ್ದು ಹೋಗ್ತದೆ, ಇವನು ಪರಮಾತ್ಮನಲ್ಲಿ ಒಂದಾಗಿರ್ತಾನೆ, ಆಕಾಶವು ಆಕಾಶದಲ್ಲಿ ಒಂದಾದಂತೆ ಅಂತ ಅನ್ನೋದನ್ನ ನೋಡಿ ಮುಂದೆ ಪರಬ್ರಹ್ಮ ಲಕ್ಷಣ ಅಂತ ವಿಷಯಾಂತರ ಆಗ್ತದೆ. ಮುಂದಿನ 4 ಶ್ಲೋಕಗಳು ಬ್ರಹ್ಮದ ಲಕ್ಷಣ ಹೇಳ್ತಾರೆ. ಆ ಲಕ್ಷಣವು ಈ ಆತ್ಮದಲ್ಲಿಯೇನೆ ಇದೆ, ಹಾಗೆ ನೋಡುವವನು ಅನ್ನೋ ಅರ್ಥದಲ್ಲಿಯೇನೆ ಜೀವ ಬ್ರಹ್ಮಕ್ಯದ ಒಂದು ಸರಣಿನಲ್ಲಿ ಅದು ಮುಂದುವರಿಯುತ್ತದೆ. ಆ ಶ್ಲೋಕವನ್ನ ನಾವು ವಿಷಯಾಂತರ ಆಗಿರೋದ್ರಿಂದ ಮುಂದಿನ ಕ್ಲಾಸಲ್ಲಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಇಲ್ಲಿಗೆ ನಿಲ್ಲಿಸ್ತೇನೆ. ಏನಾದ್ರೂ ಸಂದೇಹಗಳು ಪ್ರಶ್ನೆಗಳು ಅಂತ ಕೇಳೋದಿದ್ರೆ ಕೇಳಬಹುದು. 52ನೇ ಶ್ಲೋಕದಲ್ಲಿ ಜೀವನ್ ಮುಕ್ತನ್ನ ಇದು ಡಿಸ್ಕ್ರೈಬ್ ಮಾಡ್ಬೇಕಾರೆ ಮೂಢವತ್ ಅಂತ ಏನಕ್ಕೆ ಪ್ರಯೋಗ ಮಾಡಿದ್ದಾರೆ? ಅಂದ್ರೆ ಅವ್ರ ಜೀವನ್ ಮುಕ್ತರಾಗಿದ್ದಾರೆ ಅಂತ ಅವ್ರಿಗೆ ತಿಳಿದಿರಲ್ವಾ ಅಂತನ, ಅಥವಾ ಯಾವ ತರ ಮೂಢವತ್ ಅಂತ ಯಾಕೆ ಅಲ್ಲಿ ಪ್ರಯೋಗ ಬಂದಿದೆ? ಇವಾಗ ಎಲ್ಲವನ್ನೂ ತಿಳಿದವನು, ಏನೂ ತಿಳಿದೇ ಇರುವವನು ಎರಡು ಒಂದೇ ಅಂತ ಹೆಂಗೆ? ಸ್ವಲ್ಪ ಬಂತ ಅಲ್ಲ, ಸ್ವಲ್ಪ ಅವೆರಡಕ್ಕೂ ಡಿಫ್ರೆನ್ಸ್ ಅಲ್ವಾ? ಎಲ್ಲವನ್ನೂ ತಿಳಿದವರು ತಾವೇ ಏನು ಹೇಳಕ್ ಹೋಗೋದಿಲ್ಲ, ಬಟ್ ಸಂದರ್ಭ ಬಂದ್ರೆ ಅವರು ತಮಗೆ ತಿಳಿದೋದನ್ನ ಹೇಳ್ತಾರೆ. ಈಗ ಎಲ್ಲವನ್ನೂ ತಿಳಿದವನು ಅಂತ ಹೇಳುವಾಗ ನೀವು ವಿಷಯ ಜ್ಞಾನಗಳನ್ನ ಇಟ್ಕೊಂಡು ಕಂಪೇರ್ ಮಾಡ್ತಾ ಇದ್ದೀರಿ, ಮೂರ್ಖನಿಗೆ ಮತ್ತು ಜ್ಞಾನಿಗೆ. ವಿಷಯ ಜ್ಞಾನ ಯಾವುದೋ ಸಂಗೀತದ ಜ್ಞಾನ, ವ್ಯಾಕರಣ ಜ್ಞಾನ, ಕಂಪ್ಯೂಟರ್ ಜ್ಞಾನ ಇತ್ಯಾದಿ ಜ್ಞಾನಗಳನ್ನ ಇಟ್ಟುಕೊಂಡು ಸರ್ವವಿತ್ ಅಂತ ಪದದಲ್ಲಿ ಈ ರೀತಿಯ ವಿಶೇಷ ಜ್ಞಾನಗಳನ್ನ ಇಟ್ಟುಕೊಂಡು ಮೂಢನ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದೀರಿ. ಸರ್ವವಿತ್ ಅಂತ ಹೇಳಿದಾಗ ವಿಶೇಷ ಜ್ಞಾನಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಆ ಎಲ್ಲ ವಿಶೇಷ ಜ್ಞಾನಗಳನ್ನ ಪಡೆಯುವುದಕ್ಕೆ ಯಾವುದು ಜ್ಞಾನವು ಮೂಲ ಕಾರಣವೋ ಆ ವಿಶೇಷ್ಯ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಸುಮ್ನೆ ಅದು ಜ್ಞಾನ ಅದೊಂದು ಸ್ವಲ್ಪ ಪಕ್ಕಕ್ಕಿಡಿ. ಸುಮ್ನೆ ಇನ್ ಜನರಲ್ ಆಗಿ ನಾವು ನೋಡೋದು ಅಂತಾದ್ರೆ ಕ್ಲಾಸಲ್ಲಿ ಪಾಠ ಮಾಡ್ತಾರೆ. ಪಾಠ ಮಾಡಿದಾಗ ಇಡೀ ಪಾಠ ಸಂಪೂರ್ಣವಾಗಿ ಚಾಚೂ ತಪ್ಪದೆ ಅರ್ಥ ಆಯ್ತು ಅಂತ ಒಬ್ಬ ವಿದ್ಯಾರ್ಥಿಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ಳಿ, ಅವನು ಏನಾದ್ರೂ ಪ್ರಶ್ನೆ ಕೇಳ್ತಾನೇನೋ? ಕೇಳೋದಿಲ್ಲ. ಜೊತೆಗೆ ಪಾಠದ ಯಾವ ಅಕ್ಷರವೂ ಅರ್ಥ ಆಗಿಲ್ಲ ಅಂತ ಇನ್ನೊಬ್ಬನು ಮೂರ್ಖನಿರ್ತಾನೆ, ದಡ್ಡನಿರ್ತಾನೆ, ಅವನೇನಾದ್ರೂ ಪ್ರಶ್ನೆ ಕೇಳ್ತಾನೇನೋ? ಅವನು ಪ್ರಶ್ನೆ ಕೇಳೋದಿಲ್ಲ. ಹೌದಾ? ಅಂದ್ರೆ ವರ್ತನೆಯಲ್ಲಿ, ಪ್ರತಿಕ್ರಿಯೆಯಲ್ಲಿ ಇಬ್ರು ಸರಿ ಸಮಾನರೇ. ಇವಾಗ ಸರ್ವವಿತ್ ಮೂಢ ಅನ್ನೋದು ಒಂದೇ ತಕಡಿನಲ್ಲಿ ಯಾಕಿಟ್ರು ಅಂತ ಗೊತ್ತಾಯ್ತಾ? ಅವನ್ಗೆ ಎಲ್ಲಾ ಜ್ಞಾನ ಫುಲ್ ಉಂಟಾಗಿದೆ, ಅದಕ್ಕೋಸ್ಕರ ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ. ಪ್ರತಿಕ್ರಿಯೆ ಬೇಕೇ ಆಗಿಲ್ಲ ಅವರಿಗೆ, ಅಲ್ವೇ? ಅಂದ್ರೆ ನನ್ ಕ್ವಶನ್ ಇದ್ದಿದ್ದು, ಜೀವನ್ ಮುಕ್ತರನ್ನ ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥ ನಮ್ಮಂತ ಅಜ್ಞಾನಿಗಳಿರ್ತೀವಲ್ಲ, ನಮ್ಮ ಇದರಲ್ಲಿ ನಾವ್ ಅವ್ರನ್ನ ಆ ದೃಷ್ಟಿನಲ್ಲಿ ನೋಡ್ಬಾರ್ದು. ಬಟ್ ಅವರು ಯಾವ್ದು ಪ್ರತಿಕ್ರಿಯೆ ತೋರ್ಸಲ್ಲ, ಬಟ್ ಅವರು ಜೀವನ್ ಮುಕ್ತರಾಗಿರ್ತಾರೆ. ಸೊ ನಾವು ಆತರ ತಪ್ಪರ್ಥ ಮಾಡ್ಕೋಬಾರ್ದು, ಅವ್ರು ಮೂಢರು ಅನ್ನೋ ತರ. ಇವಾಗ ಈ ಮೂಢ ಅಂತ ಪದ ಬಳಸಿರೋದು ಜನಸಾಮಾನ್ಯರ ಪರ್ಸೆಪ್ಷನ್ ನಿಂದಲೇನೆ. ಇತರರು ಅವರನ್ನು ಹಾಗೆ ಕಾಣ್ತಾರೆ, ಆದ್ರಿಂದ ಆ ಪದ ಬಳಸಿದ್ದು. ಸೊ ಜನಗಳ ತಪ್ಪ ಅಭಿಪ್ರಾಯ ಆತರ ಬರುತ್ತೆ, ಅವರು ಮೂಢರು ಅಂತ ನೋಡೋ ಒಂದು ತಪ್ಪು ದೃಷ್ಟಿ ಅಲ್ಲ. ಆ ವರ್ತನೆ ನೋಡಿದ್ರೆ ಯಾರೋ ಹಾಗೆ ಅನ್ಕೊಳ್ತಾರೆ. ಜನರ ಪರ್ಸೆಪ್ಷನ್, ಅವರ ತಿಳುವಳಿಕೆ ಹಾಗಿರ್ತದೆ ಅವರ ಪ್ರತಿಕ್ರಿಯೆ ಬಗ್ಗೆ. ಸೊ ಸಾಮಾನ್ಯ ಜನರು ಅವ್ರ ಬಗ್ಗೆ ಹೆಂಗೆ ಹಂಗಂದ್ರೆ, ಅಂದ್ರೆ ಇವರು ಜೀವನ್ ಮುಕ್ತರು ಅಂತ ಹೆಂಗೆ ಅಭಿಪ್ರಾಯಕ್ಕೆ ಬರೋದು ಅಂತ? ಬೇಕಾಗಿಲ್ವಲ್ಲ, ಅವ್ರಿಗೆ ಬೇಕಾಗಿಲ್ಲ, ಬಟ್ ಸಾಮಾನ್ಯ ಜನರಿಗೆ ಅಟ್ಲೀಸ್ಟ್ ಅವ್ರನ್ನ ನೋಡಿ ಕಲಿಬೇಕು ಅನ್ನೋದಂಗೆ ಕಲಿಬೇಕಾದಾಗ ಇವರು ಜೀವನ್ ಮುಕ್ತರು ಅಂತ ಹೆಂಗೆ ಅವ್ರನ್ನ ರೆಕಗ್ನೈಸ್ ಮಾಡೋದು? ಹಾಗೆ ತಿಳ್ಕೊಳ್ತಾರೆ, ನೀವು ಹಾಗೆ ತಿಳ್ಕೊಳ್ಬೇಡಿ ಅನ್ನೋದಕ್ಕೆ ತಾನೇ ಈ ರೀತಿ ಗ್ರಂಥಗಳು ಬಂದಿದ್ದು. ಅಂದ್ರೆ ನಾವು ಓದೋದಕ್ಕೆ ತಯಾರಾದ್ಮೇಲೆ, ಜಿಜ್ಞಾಸು ಆದ್ಮೇಲೆ, ನಮ್ಗೆ ಓದ್ಬೇಕು ತಿಳ್ಕೊಳ್ಬೇಕು ಅಂತ ಮನಸ್ಸಿಗೆ ಬಂದ್ಮೇಲೆ ತಾನೇ ನಾವು ಇಂಥ ಪುಸ್ತಕಗಳು ಕೈಗೆತ್ಕೊಳ್ಳೋದು.
ಈ ಪುಸ್ತಕಗಳ ಉಪದೇಶ ಕೇಳೋ ಓದ್ಲಿಕ್ ಬೇಕು ಅಂತ ನಿರ್ಣಯ ಮಾಡಿದವ್ರಿಗೇನೆ, ತಿಳ್ಕೊಳ್ಬೇಕು ಅಂತ ನಿರ್ಣಯಿಸಿದವರಿಗೆ ತಾನೆ. ಓಕೆ. ಸಾಧನೆ ಹಾದಿಯಲ್ಲಿ ಇರೋರ್ಗೆ ಇದು ಅರ್ಥ ಆಗುತ್ತೆ. ಬೇರೆ ಇಲ್ಲ, ಏನು ಈ ಮಾರ್ಗಕ್ಕೆ ಬರ್ದೇ ಇರೋರು ಮೂಡ್ರು ಅಂತ ಅನ್ಕೊಂಡು ಅವ್ರ ಅಭಿಪ್ರಾಯ ಅವರು ಹಂಗೆ ಇಟ್ಕೋತಾರೆ. ಅದರಿಂದ ಜೀವನ್ ಮುಕ್ತರಿಗೆ ಏನು ಎಫೆಕ್ಟ್ ಆಗಲ್ಲ. ಏನು ಆಗ್ಬೇಕಾಗಿಲ್ಲ. ಓಕೆ. ಅದ್ರಲ್ಲಿ ಪ್ರಕರಣ ಗ್ರಂಥ ಅಂತ ಹೇಳಿದ್ರೆ ಬರೀ ಸುಮ್ನೆ ತಿಳ್ಕೊಳ್ಬೇಕು ಅಂತ ಆಸೆ ಇದ್ದವ್ರು ಅಂತ ಅಲ್ಲ, ಸ್ವಲ್ಪ ಸ್ವಲ್ಪ ಸಂಸ್ಕಾರ ಇದ್ದವರು ಕೂಡ, ಅಂದ್ರೆ ವೇದಾಂತ ಸಂಸ್ಕಾರ ಇದ್ದವರು. ಓಕೆ. ಓಕೆ, ಥ್ಯಾಂಕ್ ಯು. ಮತ್ತೆ ಗುರುಗಳೇ ನಮಸ್ತೆ. ಇದು ನಮಸ್ತೆ. ಸ್ವಲ್ಪ ಹಿಂದಿನ ಕ್ಲಾಸ್ ಇಂದ ಪ್ರಶ್ನೆ. ಸ್ವಾತ್ಮಾನಂ ವೀಕ್ಷತೆ ಅಂತ ತಾವ್ ಹೇಳಿದ್ರಿ, ಎಲ್ರಲ್ಲೂ ನಿನ್ನನ್ನೇ ನೋಡು ಅಂತ ಹೇಳ್ತಾ ಇದ್ರೆ, ಅದು ನಿಧಿಧ್ಯಾಸನ ಮಾಡ್ಬೇಕಾದ್ರೆ ನಮ್ಮ ಜಗತ್ತಿನ ಜೊತೆ ನಮ್ಮ ವ್ಯವಹಾರ ಹೇಗಿರ್ಬೇಕು? ಅವಾಗ ಮುಂದಿನ ಬಂದವನು ನಾನೇ ಅಂತ ನೋಡಿದ್ರು ಅವನ ಜೊತೆ ವ್ಯವಹಾರ ಹೇಗಿರ್ಬೇಕು ನಮ್ದು? ಅಂದ್ರೆ ಡಿಪೆಂಡಿಂಗ್ ಆನ್ ದಿ ಸರ್ಕಮ್ಸ್ಟೆನ್ಸಸ್ ಮಾಡ್ಬೇಕಾ, ಅಥವಾ ಅದೊಂದ್ ಸ್ವಲ್ಪ ನಂಗೆ ಇದಾಗ್ತಾ ಇತ್ತು, ಅದು ಪ್ರಶ್ನೆ ಬರ್ತಾ ಇತ್ತು. ಇಲ್ಲಿ ವ್ಯವಹಾರ ಇನಿಶಿಯೇಟ್ ಆಗೋದು ಇವನಿಂದ ಅಲ್ಲ, ಎದುರುಗಡೆ ಇರೋನು ಹೇಗೆ ಅಪೇಕ್ಷೆ ಮಾಡ್ತಾನೋ ಹಾಗೆ ಇವನು ಪ್ರತಿಕ್ರಿಯೆ ಕೊಡ್ತಾನೆ. ಯಾವ ವ್ಯವಹಾರದಿಂದಲೂ ಇವನಿಗೇನು ಪ್ರಯೋಜನ ಆಗ್ಬೇಕಾಗಿಲ್ಲ ಅಥವಾ ನಷ್ಟನೂ ಆಗ್ಬೇಕಾಗಿಲ್ಲ. ಆದ್ರಿಂದ ಯಾವ್ದನ್ನು ಇವನು ಇನಿಶಿಯೇಟ್ ಮಾಡೋದಿಲ್ಲ. ಗುರುಗಳೇ, ನಾನು ಜೀವನ್ ಮುಕ್ತ ಬಗ್ಗೆ ಕೇಳಲಿಲ್ಲ, ನಮ್ದು ಆ ಸಾಧನೆ ಹಾದಿದಲ್ಲಿ ಇದಾರಲ್ಲ ಅವ್ರ ಬಗ್ಗೆ ಕೇಳ್ತಾ ಇರೋದು. ಈಗ ಒಬ್ಬರಲ್ಲಿ ಹಾಗಿರಿ ಅಂತ ಉಪದೇಶ ಅದು. ಸರಿ ಗುರುಗಳೇ, ನಮಸ್ತೆ. ಅದಕ್ಕೇನೆ ನೀವು ತುಂಬಾ ದೊಡ್ಡವ್ರ ಹತ್ರ ಹೋದಾಗ ಅವರು ನೀವು ಮಾತನಾಡೋವರೆಗೂ ಅವ್ರು ಸುಮ್ನೆ ಕೂತಿರ್ತಾರೆ, ಹಸನ್ಮುಖಿಯಾಗಿ ಪ್ರಸನ್ನ ಚಿತ್ತರಾಗಿ ನಿಮ್ಮನ್ನ ನೋಡ್ತಾ ಕೂತಿರ್ತಾರೆ. ಆಮೇಲೆ ಇನ್ನೊಂದು ಇವತ್ತೇ ಹೇಳಿದ್ರಲ್ಲ, ಭಗಂಧರ ರೋಗ ಬಂದಿತ್ತು ಶಂಕರರಿಗೆ ಅಂತ ಹೇಳಿ, ಅದು ಅಭಿನವ್ ಗುಪ್ತ ಆಸಾಮದಲ್ಲಿ ಅಭಿನವ್ ಗುಪ್ತರಿಂದ ವಾಮಾಚಾರ ಆಯ್ತು ಅಂತ ಓದಿದ್ದೆ, ಅದು ಸರಿನಾ? ಅಥವಾ ಅದು ಒಂದು ಇದೆಯಾ? ಅದು ಸುರೇಶ್ ಅದು ಇರ್ಲಿ ಇಲ್ದೇ ಇರ್ಲಿ, ಅದೆಲ್ಲ ಅಭಿನವ್ ಗುಪ್ತರು ಶಂಕರರು ಒಂದೇ ಕಾಲದಲ್ಲಿ ಇದ್ರು ಅನ್ನೋದೇ ಕಾಂಟ್ರವರ್ಸಿ. ನಮಗ್ ಬೇಕಾಗಿರೋದು ಇಲ್ಲಿ ಶರೀರದ ಜಲ್ಲಿದ್ರು ಕೂಡ ಶರೀರ ಧರ್ಮದಿಂದ ಏನಾಗ್ಬೇಕಾಗಿಲ್ಲ, ಅದು ಪಾಯಿಂಟ್. ಸರಿ, ನಾನು ಜಸ್ಟ್ ಡೌಟ್ ಕೇಳಿದೆ ಅಷ್ಟೇ. ಇಲ್ಲ, ಅದು ಇರುತ್ತೆ, ಕಾಂಟ್ರವರ್ಸಿಗಳು ಇದೆ, ಏನ್ ತೊಂದ್ರೆ ಇಲ್ಲ. ಅವರಿಬ್ರು ಒಂದೇ ಸಮಕಾಲೀನರು ಅನ್ನೋದು ಕಷ್ಟನೇ. ಅಲ್ಲ, ಇಬ್ರು ಅಭಿನವ್ ಗುಪ್ತರು, ಒಬ್ರು ಕಾಶ್ಮೀರದವರು, ಒಬ್ರು ಆಸಾಮ್ದವರು. ಇವರು ಶಂಕರರ ಆಸಾಮಕ್ಕೆ ಹೋಗಿ ಅವ್ರನ್ನ ಸೋಲಿಸಿದಾಗ ಇವರು ಶಿಷ್ಯರಾಗಿ ಬಂದು ಇವರಿಗೆ ವಾಮಾಚಾರ ಪ್ರಯೋಗ ಮಾಡಿದ್ರು ಅಂತ ಇದೆ. ಆಮೇಲೆ ಸುರೇಶ್ವರಾಚಾರ್ಯರು ಓಂಕಾರದಿಂದ ಅದನ್ನ ವಾಪಸ್ ಇದ್ ಮಾಡಿದ್ರು ಅಂತ ಕೇಳಿದ್ದೀನಿ, ಓದಿದ್ದೀನಿ. ಇದೆ ಆ ತರದ ಕಥೆ ಇದೆ, ಅದೇಂತ ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ, ಇರ್ಲಿ. ನಾವು ಹಾಗೆ ಆಗಿಯೂ ಭಗಂಧರ ಬಂತು ಅಂತಲೂ ಇಟ್ಕೊಳ್ಳೋಣ. ಅವಾಗ್ಲೂ ನಮಗ್ ಬೇಕಾಗಿರೋ ಇಲ್ಲಿ ಪಾಯಿಂಟ್, ಶರೀರದ ಧರ್ಮ ಅವರಿಗೆ ಅಂಟೋದಿಲ್ಲ ಅಷ್ಟೇ. ಸರಿ, ನಮಸ್ಕಾರ. ನಮಸ್ಕಾರ. ಮುಗಿಸೋದ ಹಾಗಾದ್ರೆ? ಎಲ್ರಿಗೂ ನಮಸ್ಕಾರ.